ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ಬೇಕರಿ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡಿಬೇಕು, ಹಣ ವಶೀಕರಣ ಆಗಬೇಕು ಬೇಕರಿ ಬಿಸ್ನೆಸ್ಸಿಂದ ಅಂದರೆ ಏನು ಮಾಡ್ಕೋಬೇಕು, ಯಾವ ರೀತಿಯ ಪೂಜೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಂಬ ಸರಳವಾದ ವಿಧಾನ, ಹಾಗೆ ಸುಲಭವಾದದ್ದು ಕೂಡ ಹೌದು. ವೀಕ್ಷಕರೇ, ಬೆಳಿಗ್ಗೆ 4:45ಗೆ ಎದ್ದೇಳಬೇಕು. 4:45ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ 5 ಗಂಟೆ ಅಂದರೆ ದೇವ್ರ ಮುಂದೆ ಹೋಗಿ ಕೂತ್ಕೋಬೇಕು. ದೇವರಿಗೆ ಫೋಟೋ ಇದ್ದರೆ ಫೋಟೋ ಸ್ವಲ್ಪ ತೊಳೆದು ಅರಿಶಿನ ಕುಂಕುಮ ಹೂವು ಹಣ್ಣು ಇನ್ನಿತರ 15 ನಿಮಿಷ ಒಳಗೆ ಮುಗಿಸ್ಕೋಬೇಕು. ಅಥವಾ ಮೂರ್ತಿನೇ ಇದ್ದರೆ ಮೂರ್ತಿಗೆ ನೀರಿನ ಅಭಿಷೇಕ ಮಾಡಿ ಮಂತ್ರ ಹೇಳ್ತಾ ಅಭಿಷೇಕ ಮಾಡಬೇಕು. ಯಾವ ದೇವರಿದೆ ಆ ದೇವರಿಗೆ ಮಂತ್ರ ಹೇಳ್ತಾ ಅಭಿಷೇಕ ಮಾಡಿಕೊಡೋದು. ಫಸ್ಟ್ ಪೂಜೆ ಮುಗಿಸಿ ನೀವು ಹೇಳುವಂತಹ ಮಂತ್ರ ಒಂದು ತಾಸು ಅಥವಾ ಮುಕ್ಕಾಲು ಗಂಟೆ, 6 ಗಂಟೆವರೆಗೆ, 5ರಿಂದ 6 ಗಂಟೆವರೆಗೆ. ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ. ಹೀಗೆ 6 ಗಂಟೆವರೆಗೆ 10 ನಿಮಿಷಕ್ಕೊಮ್ಮೆ ಇಷ್ಟು ನೀರು ಕುಡ್ಕೊಳ್ತಾ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ ಹೇಳಬೇಕು. ಹಾಗೆ ದಿನ ₹1 ಕಾಯಿನ್ನ ತೆಗೆದಿಡಬೇಕು. 6 ಗಂಟೆ ಆದ ತಕ್ಷಣ ದಿನ ₹1 ಕಾಯಿನ್ನ ತೆಗೆದಿಡಬೇಕು. ಅದು ದುರ್ಗಾದೇವಿ ಹೆಸರಲ್ಲಿ ತೆಗೆದಿಡಬೇಕು. ಅದನ್ನು ನೀವು ಕರೆಕ್ಟ್ 1 ತಿಂಗಳಿಗೊಮ್ಮೆ ಆ 30 ಕಾಯಿನನ್ನು ತಗೊಂಡೋಗಿ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಕಾಣಿಕೆ ಉಂಡಿಲಿ ತಗೊಂಡೋಗಿ ಹಾಕಬೇಕು. ದುರ್ಗಾದೇವಿ ದೇವಸ್ಥಾನ ಎಲ್ಲಿದೆ ಅಂತ ನೋಡಿ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕಲ್ಲಿ, ಹಾಗೆ ಆಯಿತಾ. ಇಷ್ಟು ಮಾಡಿಕೊಂಡ್ರೆ ಆಯಿತು ಬೆಳಗ್ಗೆದು. ಆಮೇಲೆ ಅದರೊಳಗೆ ಒಂದು 8 ಗಂಟೆ ಒಳಗೆ ಅಲ್ಲಿ ಹತ್ತಿರ ಯಾವ ದೇವಸ್ಥಾನ ಇದೆ ಅಂತ ನೋಡಿ. ಶಿವ, ನಮ್ಮ ಸನಾತನ ಧರ್ಮದ ಯಾವ ದೇವಸ್ಥಾನ ಆದರೂ ಆಗ್ಬೋದು. ಒಂದಿದ್ರೆ 1 ಅಥವಾ 2, ಶಿವ, ದೇವಿ, ಗಣೇಶ, ಇನ್ನಿತರ ಹನುಮಂತ, ಒಂದು 5 ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. 5 ನಿಮಿಷ ಕೂತ್ಕೋಬೇಕಲ್ಲಿ, ಆಯಿತಾ. 8 ಗಂಟೆ ಒಳಗೆ ನೀವು ಆ ದೇವರ ದರ್ಶನವನ್ನು ಮುಗಿಸ್ಕೋಬೇಕು. ಬೈಕ್ ಇದ್ದರೆ ಬೈಕ್ ತೊಗೊಂಡೋಗಿ, ಕಾರ್ ಇದ್ದರೆ ಕಾರ್ ತೊಗೊಂಡೋಗಿ, ಇಲ್ಲ ನಡ್ಕೊಂಡೇ ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಇದ್ದರೆ. ಆಮೇಲೆ ನೀವು ಹೋದರೆ ಆಯಿತು ಡ್ಯೂಟಿಗೆ. ಆದರೆ ದೇವರ ದರ್ಶನ ಮುಗಿಸ್ಕೊಂಡೇ ಹೋಗಬೇಕು, ಅರ್ಥ ಆಯ್ತಾ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಿಮ್ಮ ವ್ಯಾಪಾರ, ವ್ಯವಹಾರ, ಹಾಗೆ ಹಣಕಾಸು ವಶೀಕರಣ, ಹಾಗೆ ನಿಮ್ಮದು ಸಾಲ ಬಾಧೆ ಇದ್ದರೆ ಸಾಲ ಕೂಡ ನಿಮಗೆ ಬೇಗ ತೀರೋ ಥರ ಆಗುತ್ತದೆ. ಅದರ ಜೊತೆ ವೀಕ್ಷಕರೇ, ಮತ್ತು ಸಾಯಂಕಾಲ ಬಂದ ತಕ್ಷಣ ಒಂದು ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ಮತ್ತೆ ಒಂದು ಅರ್ಧ ಗಂಟೆ ಸಾಯಂಕಾಲ, ಸರಿನಾ? ಓಂ ಶ್ರೀ ದುರ್ಗಾಯ ನಮಃ. ಯಾರ ಹತ್ರನೂ ಮಾತಾಡಬಾರ್ದು. ಸ್ನಾನ ಮಾಡಿದ ಮೇಲೆ ನೀವು ದೇವರ ಹತ್ರನೇ ಮಾತಾಡಬೇಕು. ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ ಮತ್ತೆ ಅರ್ಧ ಗಂಟೆ ಹೇಳಿಕೊಂಡು ನಿಮ್ಮ ದಿನಚರಿನ ಶುರು ಮಾಡ್ಕೊಳ್ಳಿ. ರಾತ್ರಿದು ಊಟನೋ, ತಿಂಡಿನೋ, ಟಿ ವಿನೋ, ಮಲಗೋದೋ ನಿಮಗೆ ಬಿಟ್ಟದ್ದು. ಇಷ್ಟು ಮಾಡಿಕೊಂಡ್ರೆ ಆಯಿತು ವೀಕ್ಷಕರೇ. ನಿಮ್ಮ ಬೇಕರಿ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನೋಡ್ತದೆ. ಬೇಕರಿ ವ್ಯಾಪಾರ, ಬೇಕರಿ ಅಂದರೆ ಚಿಪ್ಸು ಇನ್ನಿತರ ಹಲವಾರು ಇರ್ತದಲ್ಲ, ಪಪ್ಸ್ಗಳು, ಬ್ರೆಡ್ಡು, ಬನ್ಸು, ನಿಮ್ಮದು ಬೋಂಡ, ತುಂಬ ಚೆನ್ನಾಗಿ ವೀಕ್ಷಕರೇ. ಜನ ವಶೀಕರಣ ಹೇಗೆ ಆಗುತ್ತದೆ ಅಂದರೆ ತುಂಬಾ ಚೆನ್ನಾಗಿ ಆಗುತ್ತದೆ. ಆದರೆ ನಿಮ್ಮ ಒಂದು ದಿನಚರಿ ಮಾತ್ರ ನಾನು ಹೇಳಿದ ಥರವೇ ಇರಬೇಕು. ಬೆಳಿಗ್ಗೆ 1 ತಾಸು ಮಂತ್ರ ಹೇಳೋದು, ಮಂತ್ರ ಹೇಳಾದಮೇಲೆ ₹1 ಕಾಯಿನ್ ಎತ್ತಿಡೋದು. ಆಮೇಲೆ ಅಲ್ಲಿ ಹತ್ತಿರ ಇರುವಂತಹ ಎಲ್ಲ ದೇವರ ಮುಖ ನೋಡಿದ್ರೂ ಒಳ್ಳೆಯದೇ. ದೇವರ ಮುಖ ನೋಡುವಾಗ ಹನುಮಂತ ಇದ್ದರೆ ಓಂ ಹನುಮತೆ ನಮಃ ಅಂತ 5 ಸುತ್ತು ತಿರುಗಿ ಸಾಷ್ಟಾಂಗ ಹೊಡಿಬೇಕು. ಶಿವ ಇದ್ದರೆ ಓಂ ನಮಃ ಶಿವಾಯ ಅಂತ ಹೇಳಿ ಒಂದು 5 ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಹೆಣ್ಮಕ್ಳಾಗಿದ್ರೂ ಸಾಮಾನ್ಯ ನಮಸ್ಕಾರ ಮಾಡ್ಕೋಬೇಕು. ಹೆಂಗಸರಾಗಿದ್ರೂ, ಸ್ವಲ್ಪ ವಯಸ್ಸಾದವರಿದ್ರೂ ಹಾಗೆ ನಮಸ್ಕಾರ ಮಾಡ್ಕೋಬೇಕು ಬಿದ್ದು ದೇವರಿಗೆ, ಆಯಿತಾ. ಯಾವ ದೇವರಿದೆ ಅಂತ ನೋಡಿ ಆ ದೇವರ ಹೆಸರನ್ನು ಕರೆದು ನಮಸ್ಕಾರ ಮಾಡಿ 5 ಸುತ್ತು ತಿರುಗಿ ನಮಸ್ಕಾರ ಮಾಡಿ ನೀವು ನಿಮ್ಮ ಡ್ಯೂಟಿಗೆ ಹೋದರೆ ಆಯಿತು. ತುಂಬ ಚೆನ್ನಾಗಿ ಬೇಕಾದ್ರೆ ವ್ಯಾಪಾರ ಆಗ್ತದೆ. ಹಾಗೆ ಈ ವಿಡಿಯೋನ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋದ ಒಂದು ಪ್ರಯೋಜನ ಸಿಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ.